ಸವಾಲು ನೆನಪಿದೆ ಅಲ್ವಾ? ನೀವು ಮರಿಬೇಡಿ ಮಾವ. ಮಾವ ಮಾವ ಅಂತ ಮತ್ತೆ ಮತ್ತೆ ಕರಿಬೇಡ. ಐ ಜಸ್ಟ್ ಹೇಟ್ ಇಟ್. ಸರಿ ಮಾವ. ಮಾವ, ನನ್ಗೆ ಆಶೀರ್ವಾದ ಮಾಡಿ. ಮಾವ, ಇವತ್ತು ನನಗೊಂದು ವಿಷಯ ಅಂತೂ ಅರ್ಥ ಆಯ್ತು. ನೀವು ಒಪ್ತೇ ಇರ್ಲಿ, ಜನ ನನ್ನನ್ನ JP ಪಾಟೀಲ್ ಸೊಸೆ ಅಂತಾನೆ ಗುರುತಿಸೋದು. ಇದು ನನ್ನ ಮೊದಲನೇ ಹೆಜ್ಜೆ. ನೋಡ್ತಾ ಇರಿ, ನೀವೇ ಒಂದು ದಿನ ಭಾರ್ಗವಿ LLB ನನ್ನ ಸೊಸೆ ಅಂತ ಹೇಳೋ ಕಾಲ ಬಂದೇ ಬರುತ್ತೆ. ರುದ್ರ, ಯಾಕೆ ಸಪ್ಪಗಿದೀಯ? ಯಾರಾದ್ರೂ ಏನಾದ್ರೂ ಅಂದ್ರ? ನನ್ ಮೇಲ್ ಕೋಪನಾ? ನಿಮ್ಮೇಲೆ ಯಾಕತ್ತೆ ಕೋಪ ಮಾಡ್ಕೊಳ್ಳಿ? ನನ್ನ ಅಸಹಾಯಕತೆನೆಂದು ನನಗೆ ದುಃಖ ಆಗ್ತಿದೆ ಅಷ್ಟೆ. ಪ್ರತಿ ಸಲ ಈ ಮನೆಯಲ್ಲಿ ಏನಾದ್ರೂ ಅನ್ಯಾಯ ಆಗ್ತಿದೆ ಅಂದ್ರೆ ಮೊದಲು ಧ್ವನಿ ಎತ್ತೋರು ನೀವು. ಕಣ್ ಮುಂದೆ ನನ್ನ ಮಗಳ ಜೀವನ ಹಾಳಾಗ್ತಿದ್ರು, ಇಷ್ಟೆಲ್ಲ ನಡೀತಿದ್ರು ಸುಮ್ಮನೆ ಇದ್ದೀರಲ್ಲ, ಇದು ಸರಿನಾ? ವಿಕ್ಕಿನೇ ನನ್ನ ಜೀವನ ಅಂತ ರಿತು ಅವನ್ನ ಮದ್ವೆ ಆದ್ಲು. ಆದ್ರೆ ರಿತು ಅವನ ಜೊತೆಲಿ ಜೀವನ ನಡೆಸ್ತಿದ್ದಾಳತ್ತೆ. ಇಲ್ಲ, ಇನ್ನೂ ಇದೇ ಮನೇಲಿದ್ದಾಳೆ. ಇನ್ನೇನು ಆ ಮನೆಯವರು ಒಳ್ಳೆ ಒಪ್ಕೊಳ್ತಾರೆ ಅನ್ನೋಷ್ಟರಲ್ಲಿ ಏನಾದ್ರೂ ಒಂದು ಘಟನೆ ನಡೆದು ವಿಘ್ನ ಆಗ್ತಾನೆ ಇದೆ. ಭಾವನ್ ಕೇಳಿದ್ರೆ ಬೃಂದ ನೋಡ್ಕೊಳ್ತಾಳೆ ಅಂತ ಹೇಳ್ತಾರೆ. ಯಾರ ಕೈಯಲ್ಲೂ ಮಾಡಕ್ಕಾಗದೆ ಇರೋದನ್ನ ಬೃಂದ ಸರಿ ಮಾಡ್ತಾಳತ್ತೆ. ಬೃಂದ ಹೇಳಿದ ತಕ್ಷಣ ಆ ಮನೆಯವರು ನನ್ನ ಮಗಳನ್ನ ಕರೆಸ್ಕೊಳ್ತಾರ? ಖಂಡಿತ ಇಲ್ಲ ಚಿಕ್ಕಿ. ಬೃಂದ ನಂಬ್ಕೊಂಡ್ರೆ ಜೀವನನೇ ಸರ್ವನಾಶ. ಯಾಕೋ ಮತ್ತೆ ಏನಾದ್ರೂ ಎಡ್ವಟ್ ಮಾಡಿದಾಳ? ಅವಳು ಮಾಡೋದು ಎಡವಟ್ ಕೆಲಸ ಅಲ್ಲ, ಮನೆ ಹಾಳು ಕೆಲಸ. ಈ ಮನೇಲಿ ಹೇಳೋರು ಕೇಳೋರು ಅಂತ ಯಾರೂ ಇಲ್ಲ ಚಿಕ್ಕಿ. ಹಿರಿಯರು ಅಂತಿರೋ ಡ್ಯಾಡಿ ಕೂಡ ಅವಳ ಮಾತನ್ನೇ ನಂಬ್ತಿದ್ದಾರೆ. ಇಲ್ಲಿ ಏನ್ ನಡೀತಿದೆ, ಅವಳ ಪ್ಲಾನ್ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂತೋಳು ರಿತು ಜೀವನನ ಸರಿ ಮಾಡ್ತಾಳೆ ಅಂತ ಹೇಗ್ ನಂಬೋದು? ಬೃಂದ ಈ ಮನೆಯಲ್ಲಿ ತನ್ನನ್ನು ತಾನೇ ಸರ್ವಾಧಿಕಾರಿ ಅಂತ ಅನ್ಕೊಂಡಿದ್ದಾಳೆ. ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳೋದಕ್ಕೆ ಭಾರ್ಗವಿ ಕೂಡ. ನಿನ್ ಕಷ್ಟ ನಮಗೆ ಅರ್ಥ ಆಗುತ್ತೆ ರುದ್ರ. ನಾವೆಲ್ಲರೂ ಒಂದೇ ದೋಣಿಯಲ್ಲಿರೋ ಪ್ರಯಾಣಿಕರು. ರಿತು ಜೀವನ ಸರಿ ಹೋಗ್ಬೇಕಾದ್ರೆ ಆದಷ್ಟು ಬೇಗ ಅರ್ಜುನ್ ಭಾರ್ಗವಿಗೆ ಈ ವಿಷಯ ತಲುಪಿಸ್ಬೇಕು. ಹೌದು ಚಿಕ್ಕಿ, ಭಾರ್ಗವಿ ಮುಂದೆ ಬೃಂದ ಬಾಲ ಬಿಚ್ಚಲ್ಲ. ಈಗ ಮಾನ್ಯ JP ಸರ್ ಸಭೆಯನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. JP ಸರ್ ಪ್ಲೀಸ್. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಾರ್ಷಿಕೋತ್ಸವಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಇಲ್ಲಿ ಬಹುತೇಕ ಉದಯೋನ್ಮುಖ ಲಾಯರ್ಸ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮಗಳಿಗೆ ಸಾಧಾರಣವಾಗಿ
ಸೀನಿಯರ್ ಲಾಯರ್ಸ್ ಪರಿಚಯ ಇರಲ್ಲ. ಅವರು ಸೀನಿಯರ್ ಹೇಗಾದ್ರು, ಅವ್ರು ಎಷ್ಟು ಕಷ್ಟಪಟ್ರು, ಅವರ ಸಾಧನೆ ಹೇಗಾಯ್ತು ಅಂತ ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಿರ್ಬೇಕು. ಹಿರಿಯರ ಹೆಜ್ಜೆ ಗುರುತು ಸಿಕ್ಕಾಗ, ವಕೀಲರಾಗಿ ಅದೇ ದಾರಿಯಲ್ಲೇ ನೀವು ನಡೆಯಕ್ಕೆ ಅವಕಾಶ ಸಿಕ್ಕಾಗ, ಅವರು ಪಟ್ಟ ಪರಿಶ್ರಮ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಆ ಹಾದಿಯಲ್ಲಿ ನಡೀತಾ ನಡೀತಾ ಸಾಧನೆ ಮಾಡೋದು ಇನ್ನೂ ಎಷ್ಟೋ ಇದೆ ಅಂತ ನಿಮಗೆ ಮನದಟ್ಟಾಗಿ, ಹಾಗೆ ನೀವು ಮತ್ತಷ್ಟು ಶ್ರಮ ಹಾಕೋದಕ್ಕೆ ಅದು ಸ್ಫೂರ್ತಿ ಆಗುತ್ತೆ. ಮೈ ಡಿಯರ್ ಲರ್ನೆಡ್ ಫ್ರೆಂಡ್ಸ್, ಈ ವೃತ್ತಿಯಲ್ಲಿ ಪೈಪೋಟಿ ಇದ್ರೇನೆ ನಮ್ಮ ಕೆಲಸಕ್ಕೆ ಒಂದು ಹುಮ್ಮಸ್ಸಿರುತ್ತೆ. ಭಾರ್ಗವಿ LLB. ನಾವು ಈ ವೃತ್ತಿಗೆ ಬರೋಕ್ ಮುಂಚೆ ಎಲ್ಲರೂ LLB ಪಾಸ್ ಮಾಡೇ ಇರ್ತೀವಿ. ಆದ್ರೆ ನಾನು LLB ಪಾಸ್ ಮಾಡಿದ್ದೀನಿ ಅಂತ ತನ್ನ ಹೆಸರು ಜೊತೆನೆ ಸೇರಿಸ್ಕೊಂಡು ತಮ್ಮನ್ನ ತಾವು ಭಾರ್ಗವಿ LLB ಅಂತ ಕರ್ಕೊಂತಾರೆ. ಜೋಕ್ಸ್ ಅಪಾರ್ಟ್. ಭಾರ್ಗವಿ LLB ಅವರೇ, ನೀವು ಈ ಸಮುದ್ರಕ್ಕೆ ಈಗಿನ್ನೂ ಧುಮುಕಿದ್ದೀರಿ. ಆಳ ಎಷ್ಟಿದೆ ಅಂತ ನೋಡ್ಕೊಂಡು ಹೆಜ್ಜೆ ಇಡಿ. ನೀವು ಈ ಕಾನೂನಿನ ದಾರಿಯಲ್ಲಿ ಇನ್ನ ತುಂಬಾ ದೂರ ನಡೆಯೋದಿದೆ. ನಿಮ್ಮ ಗುರಿ ಮುಟ್ಟೋದಕ್ಕೆ ನಿಮಗೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಇನ್ನೊಂದು ಕಿವಿ ಮಾತು, ನಮ್ಮ ಈ ವೃತ್ತಿಯಲ್ಲಿ ಎಮೋಷನ್ಸ್ ಇರಬಾರ್ದು. ತಪ್ಪು ಸರಿ ಏನು ಅಂತ ನೇರವಾಗಿ ಹೇಳಬೇಕು. ನಾವು ಈ ವೃತ್ತಿಗೆ ಬರೋದು ಸಮಾಜದ ಒಳಿತಿಗೆ, ಸಮಾಜಕ್ಕೋಸ್ಕರ ಸೇವೆ ಸಲ್ಲಿಸೋದು. ಅದರ ಹೊರತಾಗಿ ನಮ್ಮ ಅಹಂಕಾರದ ಪೋಷಣೆಗಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನಾನು ನೋಟಿಸ್ ಮಾಡಿದ್ದೀನಿ, ಈ ಜೂನಿಯರ್ಸು ಒಂದು ಕೇಸನ್ನ ಗೆದ್ದ ತಕ್ಷಣ ತಾವು ಈ ಜಗತ್ತನ್ನೇ ಗೆದ್ದಿದ್ದೀವಿ ಅನ್ನೋ ಅಹಂಕಾರದಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ, ಅವರು ಈ ಸಮುದ್ರದಲ್ಲಿ ಯಕಶ್ಚಿತ್ ಒಂದು ಚಿಕ್ಕ ಮೀನು ಅಂತ. ಭಾರ್ಗವಿ LLB ಅವರೇ, ನೀವು ಎಲ್ಲರಿಗಿಂತ ವಿಭಿನ್ನ. ಯಾವತ್ತು ಗೆಲುವನ್ನ ತಲೆಗೆ ತಗೋಬೇಡಿ. ಇವರು ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ. ಈಗ ನಮ್ಮ ನ್ಯಾಯ ದೇವತೆ ಭಾರ್ಗವಿ LLB ಅವರು ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇಲ್ಲಿ ಸೇರಿರೋ ಎಲ್ಲ ಗಣ್ಯರಿಗೂ ಹಾಗೂ ವೃತ್ತಿ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಸಣ್ಣ ಪರಿಶ್ರಮವನ್ನು ಗುರುತಿಸಿ ನನಗೆ ಸನ್ಮಾನ ಮಾಡಿದಂತ ನಮ್ಮ ಕರ್ನಾಟಕ ರಾಜ್ಯ ಹಿರಿಯ ವಕೀಲ ಸಂಘದವರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ನಮ್ಮ JP ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾನು ಲಾಯರ್ ಆಗಕ್ಕೆ ನನ್ನ ಇನ್ಸ್ಪಿರೇಷನ್ ಬಂದು ನನ್ನಪ್ಪ ರವೀಂದ್ರ ಭಟ್ಕಳ್. ಬಹುಶಃ ನಾನ್ ಚಿಕ್ಕವಳಿದ್ದಾಗ ಅವರಿಗೆ ಕೋಟಲಾದಂತ ಅವಮಾನ ನಾನೂ ಒಬ್ಬ ಲಾಯರ್ ಆಗ್ಬೇಕು ಅನ್ನೋ ಕನ್ಸನ್ನ ಹುಟ್ಟಾಕ್ಬಿಡ್ತು. ಮತ್ತೆ ನಮ್ಮಪ್ಪನ್ನ
ಲಾಯರ್ ಆಗಿ ನೋಡ್ಲೇಬೇಕು ಅನ್ನೋ ಛಲ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿದ್ದಂತೂ ಸುಳ್ಳಲ್ಲ. ನಾನು ಕೂಡ JP ಪಾಟೀಲ್ ಸರ್ ಅವರ ದೊಡ್ಡ ಅಭಿಮಾನಿ. ಸೋಲನ್ನೇ ನೋಡದೆ ಇರೋ ಆನೆ ಅವಳು. ನಾನು ಯಾಕಷ್ಟೇ ಒಂದು ಇರುವೆ. ಆದ್ರೆ ವಿಧಿಯಾಟ ನೋಡು, ನಮ್ಮಿಬ್ರನ್ನು ಒಂದೇ ಕೋರ್ಟ್ ರೂಮಲ್ಲಿ ತಂದು ನಿಲ್ಲಿಸ್ಬಿಡ್ತು. ಅದು ಒಂದೇ ಕೇಸ್ ವಾದ ಮಾಡೋಕೆ. ಇನ್ನೊಂದು ಆಶ್ಚರ್ಯದ ಸಂಗತಿ ಏನಪ್ಪಾ ಅಂದ್ರೆ, ನಾನು JP ಪಾಟೀಲ್ ಸರ್ ಅವರ ಎರಡನೇ ಸೊಸೆ ಭಾರ್ಗವಿ ಅರ್ಜುನ್ ಪಾಟೀಲ್. ನಾನ್ ಯಾರ ಅಭಿಮಾನಿ ಆಗಿದ್ನೋ ದಿನ ಅವ್ರ ಜೊತೆನೆ ಸಮಯ ಕಳೆಯೋ ಸಂದರ್ಭನ ಆ ದೇವ್ರ ಸೃಷ್ಟಿ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನನ್ನ, ನನ್ನ ಮಾವನವ್ರನ್ನ ಒಂದೇ ವೇದಿಕೆ ಮೇಲೆ ಕರೆಸ್ತಂತವ್ರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮ ಒಂದಷ್ಟು ಜನಕ್ಕೆ ಸ್ಫೂರ್ತಿಯಾಗಿ ಅವರು ಕೂಡ ಸಾಧನೆ ಮಾಡ್ಲಿ ಅಂತ ನಾನು ಆಶಿಸ್ತೇನೆ. ಕೋರ್ಟಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ಲ. ಅಂದ್ಮೇಲೆ ಕೋರ್ಟ್ನಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡೋ ಲಾಯರ್ಸ್ ಮಧ್ಯೆ ಈ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಬಾರ್ದು. ಈ ಒಂದು ವೃತ್ತಿಗೆ ಸೇವಾ ಮನೋಭಾವ ಇರೋ ಹಾಗೂ ಹೋರಾಡೋ ಛಲ ಇರೋ ಯಾರು ಬೇಕಾದ್ರೂ ಬರ್ಬೋದು ಅಲ್ವಾ JP ಸರ್? ಕಾನೂನಿನ ಬುನಾದಿನೇ ಶಿಸ್ತು, ಸತ್ಯ, ಸಮಾನತೆ. ಮನುಷ್ಯರು ತಮ್ಮ ರಕ್ಷಣೆಗೋಸ್ಕರ ಹಾಗೂ ಸಮಾಜದ ಒಳಿತಿಗೋಸ್ಕರ ಮಾಡ್ಕೊಂಡಿರೋ ನೀತಿ ನಿಯಮಗಳೇ ಈ ಕಾನೂನು. ಇದು ಬಂದಿದ್ದು ಎಲ್ಲಿಂದ? ಇಮೋಷನ್ಸ್, ಅಂದ್ರೆ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋ ಭಾವನೆಯಿಂದಾನೆ ಅಲ್ವಾ? ಭಾವನೆಗಳಿಲ್ಲದ ಕಾನೂನು ಮನುಷ್ಯತ್ವ ಇಲ್ಲದ ನರಕಕ್ಕೆ ಸಮ. ಕಾನೂನು ಜನರನ್ನ ಕಾಯಬೇಕೆ ಹೊರತು ಕೊಲ್ಲಬಾರ್ದು, ತಿದ್ದಬೇಕೆ ಹೊರತು ಕಿತ್ತು ತಿನ್ನಬಾರ್ದು. ತಪ್ಪನ್ನ ತಿದ್ದುಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕೆ ಹೊರತು ತಪ್ಪನ್ನ ಮುಚ್ಚಾಕ್ಬಾರ್ದು. ಇಲ್ಲಿ ಯಾರು ಎಷ್ಟು ಕೇಸ್ ಗೆದ್ರು, ಎಷ್ಟು ಕೇಸ್ ಸೋತ್ರು ಅನ್ನೋದಕ್ಕಿಂತ ಸತ್ಯಕ್ಕೆ ಜಯ ಸಿಕ್ತಾ, ನ್ಯಾಯ ಸಿಕ್ತಾ ಅನ್ನೋದಷ್ಟೇ ಮುಖ್ಯ. ನಮ್ಮ ವೃತ್ತಿಯಲ್ಲಿ ಸತ್ಯನ ಗೆಲ್ಲಿಸಬಾರ್ದು ಅಂತ ಅಂದ್ರೆ ಅಹಂಕಾರ ಹುಟ್ಕೊಳ್ಳು. ಸುಳ್ಳನ್ನು ಗೆಲ್ಸೋ ಕ್ರೂರ ಬುದ್ಧಿ ಹುಟ್ಕೊಳ್ಳು. ಆ ಬುದ್ಧಿ ನಮ್ಮ ಯಾವ ಲಾಯರ್ಸ್ಗೂ ಬರ್ದೇ हवा हवा हे हवा तुझको पुटाटे ಆಹಾ, ಟಿವಿ ಪೇಪರು ಅಷ್ಟೇ ಯಾಕೆ, ಫ್ಲೆಕ್ಸ್ ಅಲ್ಲೂ ಕೂಡ ನಮ್ಮ ಭಾರ್ಗವಿ ಅಳಿಮಯ ಇಬ್ರು ಮಿಂಚ್ತಾ ಇದ್ದಾರೆ. ಹವ್ವ ಅಂದ್ರೆ ಇದು. ಈ ಮನೇಲಿ ಇದ್ದು ಬಿಟ್ಟಿದ್ರೆ ಈ ಮನೆಯವರೆಲ್ಲ ಉರ್ಕೊಂಡು ಸತ್ತೋಗಿರೋರು. ಸದ್ಯ ಇಲ್ಲಿಲ್ದೆ ಆ ಮನೇಲಿ ಪ್ರೀತಿಸೋ ಜನಗಳ ಮಧ್ಯೆ ಆರಾಮಾಗಿ ಹಕ್ಕಿ ತರ ಹಾರಾಡ್ತಾ ಇರ್ಲಿ. ಈ ಹೊಳಕು ಕೊಳಕುಗಳ ಮಧ್ಯೆ ನೆಮ್ಮದಿಯಾಗಿ ಅಲ್ಲೇ ಇದ್ದು ಬಿಡ್ಲಿ. ಹಾ, ಪಾಯಸ ಘಮ ಘಮ ಅಂತ ಇದೆ. ಇವತ್ತು ನಮ್ಮ ಭಾರ್ಗವಿಗೆ ಸನ್ಮಾನ ಅಲ್ವಾ, ಈ ಪಾಯಸ ತಿಂದು ಖುಷಿಯಾಗಿರ್ಲಿ.
ಈ ಮನೆಯವ್ರು ನೋಡೋಕ್ಕಿಂತ ಮುಂಚೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡದ. ಶ್ರೀಮಂತ್ರ ಎಲ್ಲಿಗೆ ಪಯಣ? ಆ ಸ್ವರ್ಗಕ್ಕೆ ಐ ಮೀನ್ ವಾಕಿಂಗ್. ಈ ಬೊಜ್ಜು ಹೊಟ್ಟೆ ಇದೆಯಲ್ಲ, ಇದನ್ನ ಕರಗಿಸ್ಬೇಕು ಅಂತ ವಾಕಿಂಗ್ ಹೋಗ್ತಿದ್ದೆ. ಕೈಯಲ್ಲೇನದು? ಲಂಚ್ ಬಾಕ್ಸ್? ಅದು ಈ ವಾಕಿಂಗ್ ಮಾಡಿ ಮಾಡಿ ಸುಸ್ತಾಗ್ಬಿಡುತ್ತಲ್ಲ, ಎನರ್ಜಿ ಬರೋದಕ್ಕೆ ತಿಂಡಿ ತಗೊಂಡಿದ್ದೀನಿ ಅಷ್ಟೇ. ಡಯಟ್ ಫುಡ್ ಏನು ಅಂತ ನೋಡ್ಬೋದಾ? ಅಕ್ಕ ಹೇಳಿದ್ನಲ್ಲ, ತಿಂಡಿ ಅಷ್ಟೇ. ಏ ಡಯಟ್ ಫುಡ್ ಪಾಯಸ. ಕೊಡಕ ಇಲ್ಲಿ. ಭಾರ್ಗವಿ, ನೀನು ಇಡ್ತಿರೋ ಒಂದೊಂದು ಹೆಜ್ಜೆ ಕೂಡ ಸಮಾಜದಲ್ಲಿ ಹೆಜ್ಜೆ ಗುರುತಾಗಿ ಉಳಿಯಲಿ. ಯಶಸ್ಸು ಸದಾ ನಿನ್ನ ಪರ ಇರಲಿ. ಶುಭಾಶಯಗಳು. ಏನೋ ಇದು? ನಿನ್ನೆ ಕೇಳ್ತಿರೋದು ಏನಿದು? ಪೇಪರ್. ಐ ನೋ ಇಟ್ ಇಸ್ ಪೇಪರ್. ಇರೋದು ಈ ಮನೆಯಲ್ಲಿ, ತಿಂತಾ ಇರೋದು ಈ ಮನೆ ಅನ್ನ, ಸಪೋರ್ಟ್ ಮಾಡ್ತಿರೋದು ಮಾತ್ರ ಭಾರ್ಗವಿಗ. ನಾಚಿಕೆ ಆಗಲ್ಲ ನಿನ್ಗೆ? ಅಕ್ಕ, ಇದೇನಿದು ಹೀಗೆ ಮಾತಾಡ್ತಿದ್ದೀರಲ್ಲ? ಭಾರ್ಗವಿ ಏನೋ ಹೊರಗಿಂದ ಬಂದವ್ರ ತರ. ಅವಳು ಈ ಮನೆ ಸೊಸೆ, ಅದರಲ್ಲೂ ನಮ್ಮ ಅಕ್ಕನ ಸೊಸೆ. ಆದ್ರೆ ನೀವುಗಳು ಮಾತ್ರ ಅವಳನ್ನ ಒಳ್ಳೆ ಶತ್ರು ತರ ನೋಡ್ತಿದ್ದೀರಲ್ಲ. ಅವಳು ಈ ಮನೆ ಶತ್ರುನೇ. ಬಾವನ್ ವಿರುದ್ಧನೇ ಪಿತೂರಿ ಮಾಡಿ ಅವರನ್ನೇ ಸೋಲ್ಸಿದಾಳೆ. ಅವಳನ್ನೇನ್ ಸನ್ಮಾನ ಮಾಡ್ಬೇಕಾ? ಅವಳಿಂದ ಈ ಮನೆ ಒಡೆದು 2 ಚೂರಾಗಿದೆ. ಅದ್ರ ಮೇಲೆ ಪಾಯಸ ಬೇರೆ ಕೊಟ್ಟು ಉಪಚಾರನ? ಸಾಕ್ ಸುಮ್ನಿರು ಸಾಕ್ಷಿ. ಪಾಪ ಶ್ರೀಮಂತನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಅವನಿಗೆ ಪಾಯಸ ಕೊಡಕ್ ಹೇಳಿದ್ದು ನಾನು. ಆನೆ ನಡೆದಿದ್ದೇ ದಾರಿ ತಾನ್ ಮಾಡಿದ್ದೇ ಸರಿ ಅನ್ನೋ ಭಾವನೆ ಬಂದ್ಬಿಟ್ರೆ ಈ ಸಮಾಜದಲ್ಲಿ ಲಾಯರ್ ಆಗಲ್ಲ, ಮನುಷ್ಯನಾಗಿ ಬದುಕೋಕು ಕಷ್ಟ ಆಗ್ಬಿಡತ್ತೆ. ಇವತ್ತು ನಾನೀ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿರೋದು ನನಗ್ ಒಳ್ಳೆ ಹೆಸರು ಬರ್ಲಿ ಅಂತಾನೋ ಅಥವಾ ನನ್ನ ಸ್ವಾರ್ಥಕ್ಕೋಸ್ಕರನೋ ಅಲ್ಲ. ನಿಜವಾದ ಪರಿಶ್ರಮಕ್ಕೆ ಬೆಲೆ ಇದೆ ಹಾಗೂ ಪ್ರಪಂಚ ಅದನ್ನ ಗುರುತಿಸುತ್ತೆ ಅಂತ ಅರಿವು ಮೂಡ್ಸೋಕೆ. ನನ್ನಂಥ ಅದೆಷ್ಟೋ ಜೂನಿಯರ್ ಲಾಯರ್ಸ್ ಮನ್ಸಲ್ಲಿ ಭರವಸೆಯ ಬೆಳಕು ತರೋಕೆ. ಹಾಗೆ ಸಂಧ್ಯಾಳ ಹಾಗೆ ನೊಂದಿರೋ ಅದೆಷ್ಟೋ ಹೆಣ್ಮಕ್ಕಳಿಗೆ ಅವರಿಗಾದ ಅನ್ಯಾಯನ ಧೈರ್ಯವಾಗಿ ಹೇಳ್ಕೊಳ್ಳೋಕೆ ಬಡವರ ಮನಸ್ಸಿನಲ್ಲಿರೋ ಈ ಕಾನೂನು ಕೋರ್ಟು ಎಲ್ಲ ಬರೀ ದುಡ್ಡಿದ್ದವ್ರಿಗೆ ಮಾತ್ರ ಅನ್ನೋ ಕಳಂಕವನ್ನ ಅಳಿಸೋಕೆ. ಈ ಕೆಲಸನ ನಾವೆಲ್ಲರೂ ಸೇರಿ ಮಾಡ್ಬೇಕಾಗಿದೆ. ಈ ಹೋರಾಟದಲ್ಲಿ ನಾವೆಲ್ಲರೂ ಜೊತೆಗೆ ನಿಂತ್ಕೊಳ್ಬೇಕು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಅದು ಬೇರೆ ಯಾರೂ ಅಲ್ಲ, ನನ್ನ ಗೆಲುವನ್ನ ಸಂಭ್ರಮಿಸ್ತಾ ಹಿಂದೆಗಡೆ ಕೂತಿರೋ ನನ್ನ ಗಂಡ ಅರ್ಜುನ್ ಪಾಟೀಲ್.
ಬಹುಶಃ ಅವ್ರು ಇಲ್ದೇ ಇದ್ದಿದ್ರೆ ಈ ಸನ್ಮಾನ, ಈ ಗೌರವ ಇದ್ಯಾವುದೂ ಇರ್ತಾ ಇರ್ಲಿಲ್ಲ.